ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. 4 ಕಟ್ ಪಾಲಕ್ಕು, ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಟೊಮೊಟೊನ 1 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಇದಕ್ಕೆ ಏನು ಹಾಕೋಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಧನಿಯಾ ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ 1/4 ಸ್ಪೂನು, ಆಮೇಲೆ ಜೀರಾ ಪೌಡರ್ ಒಂದು 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಇದು ನೋಡಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಕಾಳು ಮೆಣಸು 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಒಂದು 4 ಇಲಕ್ಕು, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4 ಗೋಡಂಬಿ, ಒಂದು ಸ್ವಲ್ಪ ಶುಂಠಿ, ಒಂದು 3 ಟೊಮೊಟೊ ಹಣ್ಣು. ಇದಿಷ್ಟು ರುಬ್ಬಕ್ಕೆ ನಾವು ಫ್ರೈ ಮಾಡ್ಕೋಬೇಕು. ಅದನ್ನು ಅದಕ್ಕೆ ಎಲ್ಲ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹುರ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಗೋಡಂಬಿ ಇದೆ, ಶುಂಠಿ ಇದೆ, ಇದೆಲ್ಲನೂ ಚೆನ್ನಾಗಿ ಇವಾಗ ಹುರ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಚೆನ್ನಾಗಿ ತೊಳೆದಿಟ್ಟಿದ್ವಲ್ಲ ಪಾಲಕ್ಕು, ಅದನ್ನು ಕೂಡ ಇದಕ್ಕೆ ಹಾಕೊಂಬಿಡೋಣ. ಈ ಪಾಲಕ್ನ ಬೇಕಾದರೆ ಬಿಸಿನೀರಿಗೆ ಹಾಕಿ ಬಾಡಿಸ್ಕೊಂಡು ಒಂದು 2 ನಿಮಿಷ ಬಿಟ್ಟು ತೆಕ್ಕೊಂಡು ಬೇಕಾದ್ರೆ ಹಾಕ್ಬೋದು. ಇಲ್ಲ ಈ ಥರನಾದರೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾರ ಹಾಕ್ಬೋದು. ನಾನು 2 ಥರ ಮಾಡ್ಕೊಳ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಬಾಡಿಸ್ಕೊಂಡಾದಮೇಲೆ ಇದನ್ನು ಒಂದು ತಟ್ಟೆಗೆ ಹಾರಾಕೊಳ್ಳೋಣ. ಹಾರಿದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ತರಬೇಕು. ಇದನ್ನು ಆಯ್ತಿದು ತಟ್ಟೆಗೆ ಹಾರಾಕೊಳ್ತಾ ಇದ್ದೀನಿ. ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಅದನ್ನು. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಇಂಗು ಹಾಕಿದ್ದೀನಿ, ಈರುಳ್ಳಿ, ಈ ಪನ್ನೀರು, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫಸ್ಟ್ ಮಾಗಿಸ್ಕೊಂಬಿಡೋಣ. ಈಗ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಪನ್ನೀರು ಹಾಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಸ್ಪೈಸ್ಗಳೆಲ್ಲ ಖಾರ, ಗರಂ ಮಸಾಲ ಅದೆಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಂಬಿಡೋಣ. ಗರಂ ಮಸಾಲ, ಧನಿಯಾ ಪೌಡ್ರು ಅರ್ಧ ಸ್ಪೂನು, ಜೀರಾ ಪೌಡರು ಮತ್ತು ಚಾಟ್ ಮಸಾಲ ಒಂದು 1/4 ಸ್ಪೂನು. ಚಾಟ್ ಮಸಾಲ ಒಂದು ಪಿಂಚ್ ಸಾಕು. ಈಗ ಅದಕ್ಕೊಂಚೂರು ಉಪ್ಪು ಹಾಕೊಂಬಿಡೋಣ. ನೋಡಿ, ಆರಿದೆ. ಮಿಕ್ಸರ್ಗೆ ಹಾಕ್ಕೊಂಡೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಆಯಿತು, ಅದು ಕೂಡ ನೋಡಿ. ಇವಾಗ ಅದು ಮಸಾಲೆಗೆ ಈ ರುಬ್ಬಿರೋ ಅಂಥ ಪಾಲಕ್ ಹಾಕ್ಕೊಳ್ಳೋಣ.
ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಅನ್ನೋದು ಆ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕಾ ಆ ಥರ. ನಾವು ಮೀಡಿಯಮ್ ಮಾಡ್ಕೊಂಡಿರ್ತೀವಿ. ಇದು ನ್ಯಾಚುರಲ್ ಕಲರ್ ಆಫ್ ದ ಪಾಲಕ್. ಇದು ಕಲರ್ ಗಿಲರನ್ನು ಏನು ಹಾಕಲ್ಲ ನಾನು. ಇನ್ನು ಚೂರು ತೆಳ್ಳಗೆ ಮಾಡಿಕೊಂಡೆ, ತುಂಬ ಗಟ್ಟಿ ಅನ್ನಿಸ್ತು ನನಗೆ. ಒಂಚೂರು ಕುದಿಯೋಕ್ಕೆ ಬಿಡೋಣ. ಇನ್ನೊಂಚೂರು ಉಪ್ಪು ಹಾಕ್ಕೊಂಡು ಇವಾಗ ಅಡ್ಜಸ್ಟ್ ಮಾಡಿಕೊಂಡೆ, ಯಾಕಂದರೆ ಸ್ವಲ್ಪ ಸಪ್ಪೆ ಇತ್ತದು. ರೆಡಿ ಆಗ್ತಾ ಬಂತಿದ್ದು. ಇದು ಎಲ್ಲ ಬೆಂದಿರೋದೇ ಇರೋದ್ರಿಂದ ತುಂಬ ಏನಿದು ಕುದಿಸ್ಬೇಕು ಅನ್ನೋದೇನಿಲ್ಲ. ರೆಡಿ ಆಯಿತು. ಈಗ ಮೇಲೊಂಚೂರು ಕೆನೆ ಹಾಕ್ಕೊಂಡ್ರೆ ಬೇಕು ಅಂದರೆ ಆಪ್ಷನಲ್ ಅದು. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ, ಇದೇ ಇತ್ತು, ಪ್ಯಾಕೆಟ್ ಕ್ರೀಮೇ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಚಪಾತಿ ಜೊತೆಗೂ ಬರುತ್ತೆ, ಅನ್ನದ ಜೊತೆಗೂ ಬರುತ್ತೆ, ಪರಾಟ ಜೊತೆಗೂ ಬರುತ್ತಿದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ಥರನೂ ಒಂದು ಸಲ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಅನಿಸುತ್ತೆ. ಪನ್ನೀರ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಓಕೆನಾ? ಥ್ಯಾಂಕ್ ಯು.